ಒಂದಾನೊಂದು ಕಾಲದಲ್ಲಿ ರಾಜ ಕೃಷ್ಣದೇವರಾಯನ ರಾಜ್ಯದಲ್ಲಿ ತುಂಬ ಇಲಿಗಳು ಇದ್ದವು. ಅವು ಜನರ ಆಹಾರ, ಧಾನ್ಯ ಮತ್ತು ಬಟ್ಟೆಗಳನ್ನು ಹಾಳು ಮಾಡುತ್ತಿದ್ದರು. ರಾಜನು ಸಮಸ್ಯೆಯನ್ನು ಪರಿಹರಿಸಲು ಒಂದು ಯೋಚನೆ ಮಾಡಿದರು. ರಾಜ್ಯದ ಪ್ರತಿಯೊಂದು ಮನೆಗೂ ಒಂದು ಬೆಕ್ಕನ್ನು ಕೊಡುವಂತೆ ಆದೇಶಿಸಿದರು. ಬೆಕ್ಕುಗಳು ಆರೋಗ್ಯವಾಗಿರಲು ಪ್ರತಿಯೊಬ್ಬರಿಗೂ ಒಂದು ಹಸುವನ್ನು ಕೊಟ್ಟರು, ಹಾಲು ಕುಡಿಸಲು. ಎಲ್ಲರೂ ತಮ್ಮ ಬೆಕ್ಕುಗಳಿಗೆ ಹಾಲು ಕೊಡತೊಡಗಿದರು. ಆದರೆ ತೆನಾಲಿರಾಮನು ಬೇರೆ ರೀತಿಯಾಗಿ ಯೋಚಿಸಿದನು. ಅವನು ಮನಸ್ಸಿನಲ್ಲಿ ಹೇಳಿಕೊಂಡನು, ಹಾಲು ಎಲ್ಲ ಬೆಕ್ಕುಗಳಿಗೆ ಹೋದರೆ ಬಡ ಮಕ್ಕಳಿಗೆ ಏನು ಸಿಗುತ್ತದೆ? ಆದ್ದರಿಂದ ಅವನು ಹಾಲನ್ನು ತನ್ನ ಮಕ್ಕಳಿಗೆ ಕೊಟ್ಟನು. ಒಂದು ದಿನ ಅವನು ತುಂಬ ಬಿಸಿ ಹಾಲನ್ನು ಬೆಕ್ಕಿನ ಮುಂದೆ ಇಟ್ಟನು. ಬೆಕ್ಕಿನ ನಾಲಿಗೆ ಸುಟ್ಟು ಹೋಗಿ ಅದು ಭಯದಿಂದ ಓಡಿಹೋಯಿತು. ಆ ದಿನದಿಂದ ಬೆಕ್ಕು ಹಾಲನ್ನು ನೋಡಿದರೆ ಭಯಪಟ್ಟು ಓಡತೊಡಗಿತು. ಕೆಲವು ದಿನಗಳ ನಂತರ ರಾಜ ಕೃಷ್ಣದೇವರಾಯ ಮನೆ ಮನೆಗೆ ಭೇಟಿ ನೀಡಿ ಬೆಕ್ಕುಗಳನ್ನು ನೋಡಿದರು. ಎಲ್ಲ ಬೆಕ್ಕುಗಳು ದಪ್ಪವಾಗಿದ್ದವು. ಆದರೆ ತೆನಾಲಿರಾಮನ ಬೆಕ್ಕು ಮಾತ್ರ ಸಣ್ಣದು ಮತ್ತು ದುರ್ಬಲವಾಗಿತ್ತು. ರಾಜನು ಕೋಪಗೊಂಡರು. ನೀನು ಬೆಕ್ಕಿಗೆ ಸರಿಯಾಗಿ ಹೂನು, ಬೆಕ್ಕಿಗೆ ಸರಿಯಾಗಿ ಹಾಲು ಕೊಡಲಿಲ್ಲವೇ ಎಂದು ಕೇಳಿದರು. ತೆನಾಲಿರಾಮ ಶಾಂತವಾಗಿ ಉತ್ತರಿಸಿದನು, ಮಹಾರಾಜನೇ, ನನ್ನ ಬೆಕ್ಕು ಹಾಲು ಕುಡಿಯುವುದಿಲ್ಲ. ರಾಜನು ನಂಬಲಿಲ್ಲ. ಅವರು ತಕ್ಷಣ ಹಾಲಿನ